ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ. ನಾನು ಫೋರ್ಟಿಸ್ ಹಾಸ್ಪಿಟಲ್ಸ್ ಕನಿಂಗ್ಹ್ಯಾಮ್ ರೋಡಲ್ಲಿ ಅಡಿಷನಲ್ ಡೈರೆಕ್ಟರ್ ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿ, ಹೆಮಟಾಲಜಿ ಆ್ಯಂಡ್ BMT ಫಿಸಿಷಿಯನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಮಾತಾಡೋದು ವಿಷಯ ಲಂಗ್ ಕ್ಯಾನ್ಸರ್ ಬಗ್ಗೆ. ಎಲ್ಲ ವೀಕ್ಷಕರಿಗೆ ಲಂಗ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬಹುದು, ಬಟ್ ನಾನು ಅದನ್ನು ನೇರವಾಗಿ ಹೇಳಕ್ಕೆ ಬಯಸ್ತೇನೆ. ಲಂಗ್ ಕ್ಯಾನ್ಸರ್ ಅಂದರೆ ಏನು? ಶ್ವಾಸಕೋಶದ ಕ್ಯಾನ್ಸರ್. ಎಲ್ಲರಿಗೂ ಸ್ಮೋಕಿಂಗಿಂದನೇ ಲಂಗ್ ಕ್ಯಾನ್ಸರ್ ಬರುತ್ತಾ ಅಂತ ಒಂದು ಪ್ರಶ್ನೆಗಳು ಎಲ್ಲರೂ ಕೇಳ್ತಾರೆ. ಲಂಗ್ ಕ್ಯಾನ್ಸರ್ ಕ್ಯಾನ್ ಬಿ ಕಾಸ್ಡ್ ಡ್ಯೂ ಟು ಮೆನಿ ಅದರ್ ರೀಸನ್ಸ್ ಅಂತ ಈ ವಿಡಿಯೋ ಮೂಲಕ ನಿಮಗೆ ಹೇಳಿ ಬಯಸ್ತೇನೆ. ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಬರೋದು ಎಲ್ಲರಿಗೂ ಗೊತ್ತಿದೆ, ಬಟ್ ನಿಮಗೆ ಆಶ್ಚರ್ಯವಾಗ್ಬೋದು, ಈವನ್ ಮನೆಯಲ್ಲಿ ಎಷ್ಟೋ ಹೆಂಗಸರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು. ಅದಕ್ಕೆ ಕಾರಣ ಏನು? ಈಗ ನೀವು ಹಳ್ಳಿಯಲ್ಲಿ ನೋಡ್ತೀರಾ, ಈ ಮರಗಳನ್ನು ಕಡಿದು ಚಿಕ್ಕ ಇದು ವುಡನ್ ಪೀಸಸ್ನ ಹಾಕಿ ಅದನ್ನು ಬರ್ನ್ ಮಾಡಿ ಅದ್ರ ಮೇಲೆ ಅಡುಗೆ ಮಾಡ್ತಾರೆ. ಆ ವುಡನ್ ಬರ್ನಿಂಗಿಂದ ಸ್ಮೋಕ್ ಬರುತ್ತಲ್ಲ, ಅದರಿಂದನೂ ಲಂಗ್ ಕ್ಯಾನ್ಸರ್ ಆಗ್ಬೋದು. ಎಷ್ಟೋ ಹೆಂಗಸರಿಗೆ ಅವರ ಹಸ್ಬೆಂಡ್ ಇರಲಿ, ಅವರಪ್ಪ ತಂದೆ ಇರಲಿ, ಅವರು ತುಂಬ ಸ್ಮೋಕ್ ಮಾಡ್ತಾ ಇರ್ತಾರೆ. ಅವರ ಸ್ಮೋಕಿಂಗಿಂದ ಇವ್ರಿಗೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅವರು ಬ್ರೀತ್ ಮಾಡಿ ಅವ್ರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು. ಕೆಲವು ಜನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವರ ಮನೆಯನ್ನು ಮಾಡ್ಕೊಳ್ತಾರೆ. ಆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಅವ್ರಿಗೆ ಮನೆಯನ್ನು ಅವರು ಕಂಪನೀಸ್ ಅದಕ್ಕೆ ಅಲಾಟ್ ಮಾಡ್ತಾರೆ. ಆ ಇಂಡಸ್ಟ್ರೀಸ್ ಫಂಕ್ಷನಿಂಗಿಂದ ತುಂಬ ಸ್ಮೋಕ್ ಬರುತ್ತಲ್ವಾ, ಅದರಿಂದನೂ ಲಂಗ್ ಕ್ಯಾನ್ಸರ್ ಬರೋದು ಸಾಧ್ಯ ಇದೆ. ಸೊ ಅದಕ್ಕೆ ನಾವು ಆಕ್ಯುಪೇಷನಲ್ ಕಾಸಸ್ ಆಫ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಕೆಲಸ ಮಾಡೋದು ಜಾಗದಲ್ಲಿ ಅವ್ರಿಗೆ ಎಕ್ಸ್ಪೋಷರ್ ಆಗೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ. ಇವರಿಗೆಲ್ಲ ಸ್ಮೋಕಿಂಗ್ ಮಾಡಬೇಕಂತಿಲ್ಲ. ಅವರ ಆ ಪ್ರದೂಷಣೆಯಿಂದ, ಆ ಎನ್ವೈರ್ಮೆಂಟಲ್ ಪೊಲ್ಯೂಷನಿಂದನೇ ಅವರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು. ಎಷ್ಟೋ ಹಳ್ಳಿಗಳಲ್ಲಿ ತುಂಬ ಓಲ್ಡ್ ಮಣ್ಣಿಂದ ಮಾಡಿದ ಮನೆಗಳಿರ್ತಾವಲ್ವ, ಅದರಿಂದ ಒಂದು ರೆಡಾನ್ ಅಂತ ಒಂದು ರೇಡಿಯೋ ನ್ಯೂಕ್ಲಿಯೋಟೈಡ್ ಅಥವಾ ಒಂದು ನ್ಯೂಕ್ಲಿಯರ್ ಗ್ಯಾಸ್ ಅಂತ ಒಂದು ಎಮಿನೇಟ್ ಆಗುತ್ತೆ. ಅದರಿಂದನೂ ಲಂಗ್ ಕ್ಯಾನ್ಸರ್ ಬರ್ಬೋದು. ಸೊ ನಾನು ರೀಸೆಂಟಾಗಿ ಒಂದು ಪೇಷಂಟ್ ನನ್ನ OPDಯಲ್ಲಿ ನೋಡಿದೆ. ಅವರು ರೈಲ್ವೇಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಕೆಲವು ಜನ ರೈಲ್ವೇಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರದ್ದು ಗ್ಯಾಸ್ ಮತ್ತು ಕೆರೋಸಿನ್ ಎಕ್ಸ್ಪೋಜರ್ ತುಂಬ ಹೈ ಇರುತ್ತೆ. ಅದರಿಂದನೂ ಅವ್ರಿಗೆ ಇದು ಲಂಗ್ ಕ್ಯಾನ್ಸರ್ ಬರೋ ಚಾನ್ಸು ಇನ್ಕ್ರೀಸ್ ಆಗುತ್ತೆ. ಸೊ ಕೆಲವು ಜನ ಜೆನೆಟಿಕ್, ಅಂದರೆ ಒಂದು ಮಹಿಳೆ ಅಥವಾ ಒಂದು ಗಂಡಸಿಗೆ ಅವರ ತಂದೆಗೆ ಅಥವಾ ತಾಯಿಗೆ ಲಂಗ್ ಕ್ಯಾನ್ಸರ್ ಬಂದಿದ್ರೆ ಅವ್ರಿಗೆ ಲಂಗ್ ಕ್ಯಾನ್ಸರ್ ಬರೋ ಚಾನ್ಸು ಹೆಚ್ಚಾಗುತ್ತೆ. ಸೊ ಲಂಗ್ ಕ್ಯಾನ್ಸರ್ ಕ್ಯಾನ್ ಬಿ ಕಾಸ್ಡ್ ಡ್ಯೂ ಟು ವೇರಿಯಸ್ ರೀಸನ್ಸ್, ಆ್ಯಂಡ್ ಐ ಫೀಲ್ ದ್ಯಾಟ್ ಬರೀ ಸ್ಮೋಕಿಂಗ್ ಅಂತಲ್ಲ, ತುಂಬ ಹಲವಾರು ಕಾರಣಗಳಿದ್ದಾವೆ.